ಅಸ್ಸಲಾಮ್ ಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ಬೆಳಗ್ಗೆ ಡ್ಯೂಟಿ ಆನ್ ಮಾಡ್ತಾ ಇದ್ದೀನಿ. ನೋಡಿ 9:30 ಆಗ್ತಾ ಇದೆ. ಈಗ ಡ್ಯೂಟಿ ಆನ್ ಮಾಡೋಣ. ಬಿಸ್ಮಿಲ್ಲಾ. ನೋಡಿ ಇದೆಲ್ಲ ಹೊಸಾಳಿ ಸಿಗ್ನಲ್. ಇದು ಇಲ್ಲಿಂದ ರೈಟ್ ತಗೊಂಡ್ರೆ ಮಾರ್ಕೆಟ್ ಹೋಗುತ್ತೆ. ಮಾರ್ಕೆಟ್ಗೆ ಹೋಗೋಣ. ಬೆಳಗ್ಗೆ ಬಾಡಿಗೆ ಸಿಗುತ್ತೆ. ಇಲ್ಲಿ 11:30 ಆಗುತ್ತೆ. ಬಾಡಿಗೆ ಸಿಕ್ಕಲ್ಲ. ಅದಕ್ಕೋಸ್ಕರ ಮಾರ್ಕೆಟ್ ಹೋಗ್ಬಿಡ್ತೀನಿ. ಯಾವುದನ್ನ ಒಂದು ಸಿಗ್ಬಿಡುತ್ತೆ. ಟೈಮ್ ವೇಸ್ಟ್ ಮಾಡೋದು ಬೇಡ. ಹೋಗೋಣ ಮಾರ್ಕೆಟ್ಗೆ. ಬೆಳಗ್ಗೆ ಬಾಡಿಗೆ ಬಂದಿದೆ 785 ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ಬೇಕಂತೆ. ಇದೆಲ್ಲ ಮಾರ್ಕೆಟು. ಪಿಕಪ್ ಬಂದು 1 ಕಿಲೋಮೀಟರ್ ಇದೆ. ಇದೇ ಪಿಕಪ್ ಪಾಯಿಂಟು. ಅವ್ರು ಹಾಕಿರೋದು VRL. ಇನ್ನೂ ಅರ್ಧ ಕಿಲೋಮೀಟ್ರ್ ಒಳಗಡೆ ಬಂದೆ. ನೋಡಿ ಈ ಥರ ಮಣ್ ರೋಡ್ ಎಲ್ಲ ಇದೆ. ಒಳಗಡೆಯಿಂದ ಬಂದಿರೋದು. ಬರ್ತಾ ಇದ್ನ ಲೋಡ್ ಆಗ್ತಾಯಿದ್ರೆ ಅದಕ್ಕೋಸ್ಕರ ಲೋಡಿಂಗ್ ಅದು ಕಂಪ್ಲೀಟು. ಈಗ ಡ್ರಾಪ್ ನೋಡೋಣ ಎಷ್ಟು ಕಿಲೋಮೀಟ್ರ್ ಇದೆ. 22 ಕಿಲೋಮೀಟ್ರ್ ಇದೆ. Head north, then make a U-turn. ಇದೆಲ್ಲ ಬನಶಂಕರಿಯಿಂದ ಹೋಗ್ಬೇಕಂದ್ರೆ ಆ ಕಡೆ ಈ ಕಡೆ ತಿರ್ಕೊಂಡು ಹೋಗ್ತಾ ಇರಬೇಕು. ಇದೇ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ನೋಡಿ ಇನ್ನು 18 ಕಿಲೋಮೀಟ್ರ್ ಇದೆ. 44 ನಿಮಿಷ ತೋರಿಸ್ತಾ ಇದೆ. ಇದೇ ಲೋಡಿಂಗ್ ಪಾಯಿಂಟು. ಲೋಡಿಂಗ್ ಆಗೋಯ್ತು ಈ ಗೇಟ್ಗೆ. ಇದೆಲ್ಲ ಎಲೆಕ್ಟ್ರಾನಿಕ್ ಸಿಟಿ. ಇದು ಬೊಮ್ಮಸಂದ್ರ ಬರುತ್ತೆ. ನೋಡೋಣ ಎಷ್ಟು ಇಲ್ಲಿಂದ ಯಾವ್ದು ಬೀಳುತ್ತೆ ಅನ್ನೋದು. 5 ನಿಮಿಷ ವೆಯ್ಟ್ ಮಾಡಿ. ಪೇಮೆಂಟ್ 5 ನಿಮಿಷ ವೆಯ್ಟ್ ಮಾಡ್ತಾಯಿದ್ದೀನಿ. ಲೋಡಿಂಗ್ ಆಗೋಯ್ತು. ಅವರು 935 ರೂಪಾಯಿ ಜಾಸ್ತಿ. 935 ರೂಪಾಯಿ ಹಾಕಿದ್ದಾರೆ. 150 ರೂಪಾಯಿ ಜಾಸ್ತಿ. ನೋಡಿ 935. ಟ್ರಿಪ್ಪಲ್ಲಿ ಬಂದಿರೋದೆಷ್ಟು? ಈ ಕಡೆಯಿಂದ ಇಲ್ಲಿ 3 ನಂಬರ್ ಗೇಟ್ ಹಾಕಿದ್ದಾರೆ. 3 ನಂಬರ್ ಗೇಟ್ ಹಾಕ್ಬಿಟ್ಟು ಲೊಕೇಶನ್ ಆ ಕಡೆ ತೋರಿಸ್ತಾ ಇದೆ. ಅಲ್ಲಿಂದ ಹೋದರೆ ಇಲ್ಲಿಂದ ಬರೋಕ್ಕೆ ಮತ್ತೆ 3 ಕಿಲೋಮೀಟ್ರ್ ಬೇಕು. ಲೊಕೇಶನ್ ಆ ಕಡೆ ತೋರಿಸ್ತು. ಅದಕ್ಕೋಸ್ಕರ ಹೋಗಿ ನಾನು 3 ಕಿಲೋಮೀಟ್ರ್ ತಿರ್ಕೊಂಡು ಬಂದಿದ್ದೀನಿ ಸರ್ ಅಂದರೆ ಅವರು ಏನು ಹೇಳಿಲ್ಲ. 150 ಎಕ್ಸ್ಟ್ರಾ ಕೊಡ್ತೀನಿ ಬಿಡಿ ಅಂದರು. ತಗೊಂಡೆ. ಮತ್ತೆ ಈ ಕಡೆಯಿಂದ ಬರೋಂಗೆ ಆಗಲ್ಲ. ಮತ್ತೆ ಅಲ್ಲಿಂದ ತಿರ್ಕೊಂಡು ಬರಬೇಕು. ಇದೆಲ್ಲ ಒನ್ ವೇ. ಇದು ಮತ್ತೆ ತಿರ್ಕೊಬಂದೆ. 150 ರೂಪಾಯಿ ಹಾಕ್ತೀನಿ ಬಿಡಪ್ಪ ಅಂದರು. ಸರಿ ಸರ್, ಥ್ಯಾಂಕ್ ಯು ಸರ್ ಅಂದೆ ನಾನು. ಟ್ರಿಪ್ ಮಾಡೋಣ ಎಂಡು. ಇದರಲ್ಲಿ ನಮಗೆ 150 ರೂಪಾಯಿ ಬೆಳಗ್ಗೆನೇ ಸಿಕ್ತು. ಈಗ ಟೈಮ್ ನೋಡಿದ್ರೆ ನೋಡಿ 11:47 ನಿಮಿಷ ಆಗಿದೆ. ನೋಡೋಣ ಇಲ್ಲಿಂದ ಯಾವ್ದು ಬೀಳುತ್ತೆ ಬಾಡಿಗೆ ಅನ್ನೋದು. ನೋಡಿ ಇದೆಲ್ಲ ಬೊಮ್ಮಸಂದ್ರ. ಇದು ಅಲ್ಲಿಂದ ಒಂದು 5 ಕಿಲೋಮೀಟ್ರದ್ದು ಬೊಮ್ಮಸಂದ್ರ ಇಂಟ್ರಸ್ಟಲ್ ಏರಿಯಾ ಅಲ್ಲ. ಅದಕ್ಕೋಸ್ಕರ ಬಂದುಬಿಟ್ಟೆ. ಅಲ್ಲಿ ಬಾಡಿಗೆ ಬೀಳಲ್ಲಂತ. ನೋಡಿ ನಮ್ಮ ಆಟೋಲ್ಲಿ ಸಹ ಮರದ ಕೆಳಗಡೆ ಹಾಕ್ಕೊಂಡು ಆರಾಮಾಗಿದ್ದೀನಿ. ಟೈಮ್ ನೋಡಿದ್ರೆ 12. ನೋಡೋಣ ಯಾವ್ದು ಬೀಳುತ್ತೆ ಬಾಡಿಗೆ ಅನ್ನೋದು. ಬರ್ತಾಯಿದೆ, ಚಿಕ್ಕ ಪುಟ್ಟು ಬರ್ತಾಯಿದೆ. ಎಲ್ಲ ಎತ್ತಿಲ್ಲ. ಕಂಪ್ಲೀಟ್ ಸ್ಕೋರ್ ಎಲ್ಲ ಡೌನ್ ಮಾಡಿಬಿಟ್ಟಿದ್ದಾನೆ. ಇಲ್ಲ 4 ಕಿಲೋಮೀಟ್ರ್ ಪಿಕಪ್, 24 ಕಿಲೋಮೀಟ್ರ್ ಡ್ರಾಪು. ಎಷ್ಟಿಗೆ? 730 ರೂಪಾಯಿಗೆ. ಅದಕ್ಕೋಸ್ಕರ ಎತ್ತಿಲ್ಲ. ಇನ್ನೊಂದು ಬಂತು ಅವಲಹಳ್ಳಿ ಅಂತ, ಅದು ಎತ್ತಿಲ್ಲ. 900 ರೂಪಾಯಿಗೆ 33 ಕಿಲೋಮೀಟ್ರ್. 900 ರೂಪಾಯಿಗೆ ಕಮಿಷನ್ ಎಲ್ಲ ಹೋಗಿ ನಮಗೇನು ಬರುತ್ತೆ ಹೇಳಿ. ಅದಕ್ಕೋಸ್ಕರ ಅದು ಎತ್ತಿಲ್ಲ. ಏನು ಮಾಡಿದ್ದಾನೆ, ಇದೇ ಚಿಕ್ಕದೀಗ ಚಾನ್ಸ್ ಅಂತ ಅವನು ಕಂಪ್ಯೂಟರ್ ಸ್ಕೋರ್ ಎಲ್ಲ ಕಮ್ಮಿ ಮಾಡಿಬಿಟ್ಟಿದ್ದಾನೆ. ಚಾನ್ಸ್ ಸಿಗಬೇಕು ಸೋಮವಾರ. ಅದಕ್ಕೋಸ್ಕರನೇ ಆ ರೇಟ್ ಕೊಡ್ತಾನೆ. ಈಗ ಕಂಪ್ಲೀಟ್ ಸ್ಕೋರ್ಗೆ ಎಲ್ಲರೂ ಹೋಗಲೇಬೇಕು ಅಂತ ಕೊಟ್ಬಿಡ್ತಾನೆ. ಅದಕ್ಕೋಸ್ಕರ
ನೋಡೋಣ ಯಾವ್ದು ಬೀಳುತ್ತೆ ಅನ್ನೋದು. ಯಾವ್ದಾನ ಸ್ವಲ್ಪ ದೊಡ್ಡ ಬಾಡಿಗೆ ಬಂದರೆ ಹೋಗ್ಬಿಡ್ತೀನಿ. ನೋಡಿ ಬರ್ತಾ ಇದೆ, 1 ಕಿಲೋಮೀಟ್ರ್ ಪಿಕಪ್, 1 ಕಿಲೋಮೀಟ್ರ್ ಡ್ರಾಪ್. ಬೊಮ್ಮಸಂದ್ರ ಟೈಮ್ ವೇಸ್ಟ್ ಆಗುತ್ತೆ ನೋಡಿ. 12:20 ನೋಡಿ. ಬೇಕಾದರೆ ಎದ್ಬೋದು ಅಂತ ಇಲ್ಲಿರುತ್ತೆ. ಯಾರೋ ಎತ್ಕೊಂಡ್ಬಿಟ್ರು. ನೋಡಿ ಎಷ್ಟು ಬಾಡಿಗೆ ಬರ್ತದೆ, 2500 ಇದೆ ನೋಡಿ. 218 ರೂಪಾಯಿದು 1 ಕಿಲೋಮೀಟ್ರ್. ಬೊಮ್ಮಸಂದ್ರ ಇಂಟ್ರೆಸ್ಟ್ ಇದೆಯಾ? ಟೈಮ್ ವೇಸ್ಟ್ ಆಗುತ್ತೆ. ಲೋಡಿಂಗ್ ಅನ್ಲೋಡಿಂಗ್ ಕಡೆ ಎಲ್ಲ ಟೈಮ್ ವೇಸ್ಟ್ ಆಗುತ್ತೆ. ಸುಮ್ಮನೆ ಯಾಕೆ ಅಂತ ಯಾವ್ದನ್ನ ದೊಡ್ಡ ಬಾಡಿಗೆ ಬಂದರೆ ಎತ್ಕೊಂಡು ಹೋಗ್ಬಿಡ್ತೀನಿ ಅಂತ ಸುಮ್ಮನೆ ಇದ್ದೀನಿ. ಇವತ್ತಿನಿಂದ ನಾನು ಡೈಲಿ ಎನಿ ಟೈಮ್ ಯಾವಾಗಲೂ ಕನ್ನಡ ಬ್ಲಾಗ್ ಮಾಡ್ಕೊಂಡೇ ಹೋಗ್ಬಿಡ್ತೀನಿ ನೋಡಿ. 300 ರೂಪಾಯಿ ಜಾಸ್ತಿ ಕೊಡ್ತಾನಂತೆ ನೋಡಿ. ಡೈರೆಕ್ಟ್ ಡೆಲಿವರಿಯಲ್ಲಿ 280, 130, 310 ರೂಪಾಯಿ. ಎದ್ಬಿಡೋಣ. ಯಾರೋ ಎತ್ಕೊಂಡ್ಬಿಟ್ರು. ಅದಾದಮೇಲೆ ಇನ್ನೊಂದು ಬಾಡಿಗೆ ಬಂತು, 1566 ರೂಪಾಯಿದು. ಇದು ಹೋಗಬೇಕು ಏರ್ಪೋರ್ಟ್ಗೆ. ಪಿಕಪ್ ನೋಡೋಣ ಎಷ್ಟು ಕಿಲೋಮೀಟ್ರ್ ಅನ್ನೋದು. 2 ಕಿಲೋಮೀಟ್ರ್ ತೋರಿಸ್ತು. Head toward Halamangala Road, then turn left onto Halamangala Road. ಇದೇ ಪಿಕಪ್ ಪಾಯಿಂಟು. ಪಿಕಪ್ ಬಂದು 7 ಬಾಕ್ಸ್ ಇದೆ ಅಂತೆ. 7 ಬಾಕ್ಸು. ಅದು ಏರ್ಪೋರ್ಟ್ ಹೋಗಬೇಕು. 63 ಕಿಲೋಮೀಟ್ರ್ ತೋರಿಸ್ತು ಡ್ರಾಪ್ ನೋಡಿ. ನಮ್ಮ ಗಾಡಿ ಇಲ್ಲಿದೆ ನೋಡಿ. ಈ ಒಳಗಡೆ ಒಳಗಡೆಯಿಂದ ತಗೊಂಡು ಬರಬೇಕು. 5 ನಿಮಿಷ ವೆಯ್ಟ್ ಮಾಡಿ ಅಂದರು. ಮಾಡ್ಕೊಂಡಿದ್ದೀನಿ. ಇಷ್ಟೇ 7 ಬಾಕ್ಸ್ ಹಾಕಿದ್ದಾರೆ. ಲೋಡಿಂಗ್ ಆಯ್ತು ಕಂಪ್ಲೀಟು. ಈಗ ಡ್ರಾಪ್ ಚೆಕ್ ಮಾಡೋಣ ಎಷ್ಟಾಗುತ್ತೆ. 63 ತೋರಿಸ್ತು. 58 ಇದೆ. 58 ಕಿಲೋಮೀಟ್ರ್. You are on the fastest route despite heavier than usual traffic. You should reach your destination by 3. ನೋಡಿ, ಲೆಫ್ಟ್ ಹೋದರೆ ವಿಧಾನಸೌಧ, ಸ್ಟ್ರೈಟ್ ಹೋಗಿದ್ರೆ ಹೆಬ್ಬಾಲ್ ಬರುತ್ತೆ. ಹೆಬ್ಬಾಲ್ ಹೋಗೋವರೆಗೂ ಫುಲ್ ಟ್ರಾಫಿಕ್ಗೆ ನೋಡಿ. 35 ಕಿಲೋಮೀಟ್ರ್ ತೋರಿಸೋದು ಇನ್ನು ಏರ್ಪೋರ್ಟು. 1 ಅವರ್ ಆಗುತ್ತೆ. ಈ ಹೆಬ್ಬಾಲ್ ರೇಸ್ ಕೋರ್ಸ್ ಕಪ್ಪನ್ ಪಾರ್ಕು, ಈ ಹೆಬ್ಬಾಲೆಲ್ಲ ಹೋಗಬೇಕು. ಆವಾಗಲೇ ನಮ್ಮದು ಫ್ರೀ ಆಗೋದು ರೋಡು. ಅವಾಗಿಂದ ಫ್ರೀ ಆಗೋಲ್ಲ. ತುಂಬಾ ವೇಸ್ಟ್ ಆಯ್ತು ಟೈಮ್ ಆವಾಗಲೇ ನೋಡಿ 4ವರೆಗೆ ಹೋಗುತ್ತಂತೆ. ಈಗ ನೋಡಿದ್ರೆ 3:28. ಅಲ್ಲಿ ಹೋಗೋವರೆಗೆ 5 ಗಂಟೆ ಆಗಿಬಿಡುತ್ತೆ. ಮಳೆನೂ ಬರೋಂಗಿದೆಯಾ ನೋಡೋಣ. ಮಳೆ ಬರುತ್ತೆ ಗ್ಯಾರಂಟಿ. ಫುಲ್ ಅಂದರೆ ಫುಲ್ ಟ್ರಾಫಿಕ್ಕು. ನಾನೀಗ ರೈಟ್ ಹೋಗಬೇಕು. ಫುಲ್ ಅಂದರೆ ಫುಲ್ ಟ್ರಾಫಿಕ್ಕು ಹೆಬ್ಬಾಲ್ ರೋಡ್ ಎಲ್ಲ ನೋಡಿ. ಇದೇ ಲಾಸ್ಟ್ ಆರ್ಡ್ರ್ ನಮ್ಮದು. ಅಲ್ಲಿಂದ ಖಾಲಿ ಬರಬೇಕೋ ಏನೋ.
ಪಾವಗಡ ಏರ್ಪೋರ್ಟ್ ಇದು. ನೋಡಿ ಇದೆಲ್ಲ ಸೆಲ್ಫ್ ಪೆಟ್ರೋಲ್ ಬಂಕ್. ಇದು ಸೆಲ್ಫ್ ಪೆಟ್ರೋಲ್ ಬಂಕ್ಗೆ ನೋಡಿ ಈ ಥರ ಪಾಸ್ ತಗೊಂಡು ಕಾಯ್ಕೊಂಡಿದ್ದೀನಿ. ಅಪ್ರೂವಲ್ ಬಂದ ತಕ್ಷಣ ನಾವು ಹೋಗೋಣ. ಫೋನ್ ಬರುತ್ತೆ, ಇಲ್ಲಾಂದರೆ ಮೆಸೇಜ್ ಬರುತ್ತೆ. ಮೆಸೇಜ್ ಫೋನ್ ಯಾವುದೋ ಒಂದು ಬಂದ ತಕ್ಷಣ ನಾವು ಹೋಗ್ಬಿಡ್ಬೋದು. ಒಳಗಡೆ ಸ್ಟೇಷನ್ ಇಲ್ಲಿ ಸರ್ ನೋಡಿ ಹೋಗ್ತಾ ಇದೆ ಟ್ರೈನ್. ಈ ಟ್ರೈನ್ ಅಲ್ಲ, ಇಲ್ಲಿ ಟ್ರೈನ್. ಇಲ್ಲ ಮಳೆ ಶುರು ಆಗೋಯ್ತು ನೋಡಿ. ಫುಲ್ ಮಳೆ ಅಂದರೆ ಮಳೆ. ಎಷ್ಟೊಂದು ಮಳೆನ ನೋಡ್ರಿ. ಬಿಸಿಲು ಮಳೆ ಈ ಕಡೆ ನೋಡಿ. ನೋಡಿ ಮಳೆ ಎಷ್ಟು ಫುಲ್ಲು ಬರ್ತಾ ಇದೆ. ಫುಲ್ ಅಂದರೆ ಫುಲ್ ಮಳೆ ಆ ಕಡೆ, ಮತ್ತು ಈ ಕಡೆ ಇಲ್ಲ. ಇದೆಲ್ಲ ಸೆಲ್ಫ್ ಪೆಟ್ರೋಲ್ ಬಂಕ್ ಇದು. ಎಷ್ಟು ಲೋಡಿಂಗ್ ಪಾಯಿಂಟ್. ಲೋಡಿಂಗ್ ಪಾಯಿಂಟ್ ಕಣೆ ಆಗು. ಲೋಡಿಂಗ್ ಆಯಿತು. 1720 ರೂಪಾಯಿ ಹಾಕಿದ್ದಾರೆ. ಸೆಲ್ಫ್ ಪೆಟ್ರೋಲ್ ಬಂಕ್ 150 ರೂಪಾಯಿ 145 ರೂಪಾಯಿ ಕೊಡಬೇಕು. 145, ಇದು 1563 ರೂಪಾಯಿ, ಎಲ್ಲ ಸೇರಿ 1720 ರೂಪಾಯಿ ಹಾಕಿದ್ದಾರೆ. ನೋಡೋಣ ಇಲ್ಲಿಂದ ಯಾವ್ದು ಬೀಳುತ್ತಂತ. ಇದೆಲ್ಲ ದೇವನಹಳ್ಳಿ ಇದು. ಇಲ್ಲಿ ಸೆಲ್ಫ್ ಪೆಟ್ರೋಲ್ ಬಂಕ್ದಲ್ಲಿದೆ. ಮತ್ತೆ ಬೀಳಿದ್ರೆ ಮಾತ್ರ 150 ರೂಪಾಯಿ ಬಚಾವಾಗುತ್ತೆ ನಮ್ಮದು. ನೋಡೋಣ ಎಷ್ಟು ಗಂಟೆಗೆ ಬರ್ತೀನಿ ಡ್ಯೂಟಿ ಅನ್ನೋದು. ಪಿಕಪ್ ಬಂದಿದೆ. ಇದು ಬಾಡಿಗೆ ಬಂದಿದೆ 1275 ರೂಪಾಯಿದು. ಎಲೆಕ್ಟ್ರಾನಿಕ್ ಸಿಟಿಗೆ ಪಿಕಪ್ ನೋಡೋಣ ಎಷ್ಟು ಕಿಲೋಮೀಟರ್ ಇದೆ. Head east on Cargo Avenue. ಇಲ್ಲಿ ಒಂದೇ ಒಂದು ಬಾಕ್ಸ್ ಇರೋದಷ್ಟೇ. ಇದು ಓಪನ್ ಮಾಡಿಲ್ಲ, ಬರೀ ಒಂದು ಬಾಕ್ಸ್. ಲೋಡಿಂಗ್ ಅದು ಕಂಪ್ಲೀಟ್. ಒಂದೇ ಒಂದು ಬಾಕ್ಸು 1275 ರೂಪಾಯಿಗೆ ಎಷ್ಟು ಕಿಲೋಮೀಟರ್ ಕೊಟ್ಟಿದ್ರು ನೋಡೋಣ. Head 50 west. ಕಿಲೋಮೀಟ್ರ್ ನೋಡಿ. ನಮ್ಮ ಬೆಂಗಳೂರು ಅಲ್ಲೇ ಇದೆಯಾ. ಹಿಂಗೆ You are on the fastest route ಆಮೇಲೆ despite heavier ಬೆಂಗಳೂರು than ಮನೆಗೆ usual ಹೋಗ್ಬಿಡ. traffic. You should reach your destination. 9:17 ಹೋಗುತ್ತಂತೆ. ನಮ್ಮ ಮನೆಗೆ 11 ಗಂಟೆಗೆ 10:15 ಹೋಗ್ಬಿಡ್ತೀನಿ. ಎಷ್ಟಿದೆ? 1276 ರೂಪಾಯಿ. ಇನ್ನೊಂದು ಏನಂದರೆ, ಇದ್ರ ಸೆಲ್ಫ್ ಪೆಟ್ರೋಲ್ ಬಂಕಲ್ಲಿ 150 ರೂಪಾಯಿ ಕೊಟ್ಟನಲ್ಲ, ಅದು ನನಗೆ ಪ್ಲಸ್ ಪಾಯಿಂಟ್ ಆಯಿತು. ಒಂದೇ ಸಾರಿ ಕಟ್ಟೋದು ಅಮೌಂಟ್. ಅದು ಇವ್ರ ಹತ್ರ ನಾನು ಇಸ್ಕೊಬೋದು. ಇದು 150 ರೂಪಾಯಿ ಎಕ್ಸ್ಟ್ರಾ ಬರುತ್ತೆ. ಸೆಲ್ಫ್ ಪೆಟ್ರೋಲ್ ಬಂಕಲ್ಲಿ ಒಂದು ಸಾಲ ಕಟ್ಟರೆ ಆಮೇಲೆ ಇನ್ನೊಂದು ಸಾರಿ ಹೋಗಿದ್ರು ಅಮೌಂಟ್ ಕಟ್ಟೋಂಗಿಲ್ಲ, ಒಂದೇ ಸಾರಿ ಕಟ್ಟೋದು. ಅದು 1275, ಒಂದು 150, 1300, 1425 ರೂಪಾಯಿ ಬರುತ್ತೆ ನನಗೀಗ. 1425
25 ರೂಪಾಯಿ. ಎಷ್ಟು ಕಿಲೋಮೀಟ್ರಿಗೆ? 50 ಕಿಲೋಮೀಟ್ರಿಗೆ. ಎಲ್ಲ ಯೋಚನೆ ಮಾಡಿ ಪೋರ್ಟ್ರ್ ಒಂದು ಕೊಡೋದಿಲ್ಲ ನೋಡಿ. ಸಾಯಂಕಾಲನೂ ಆಗೋಯ್ತು. ಒಂದೇ ಒಂದು ಬಾಕ್ಸ್ ನೋಡಿ ಇಲ್ಲೇ ಇದೆಯಾ, ಆಚೆನೂ ಇಲ್ಲ. ನೋಡೋಣ ಯಾವ್ದನ್ನ ಅಂಕಲ್ ಇಳುವರಿ ಏನಾನ ಬಿದ್ದರೆ ಹೋಗಿ ತಗೊಂಡು ಹೋಗ್ಬಿಡೋಣ. ಇದೆಲ್ಲ MG ರೋಡ್ ಇದು. ಇನ್ನು ಡ್ರಾಪ್ ಪಾಯಿಂಟ್ ಹೋಗೋಕ್ಕೆ ಇನ್ನು 15 ಕಿಲೋಮೀಟರ್ ಇದೆ. 53 ನಿಮಿಷ ತೋರಿಸ್ತಾ ಇದೆ. ಇದೆಲ್ಲ ಎಲೆಕ್ಟ್ರಾನಿಕ್ ಸಿಟಿ ಇದು ನೋಡಿ. ಇನ್ನು 11 ಕಿಲೋಮೀಟರ್ ಇದೆ. ಇದೇ ಲೋಡಿಂಗ್ ಪಾಯಿಂಟು. ಒಂದು 5 ನಿಮಿಷ ಬರ್ತೀನಿ ಅಂದರು. ಕಾಯ್ಕೊಂಡಿದ್ದೀನಿ. ಟೈಮ್ ಗಂಟೆ ಆಗೋಯ್ತು. 10 ಗಂಟೆ ಆಗ್ತಾಯಿದೆ. ಮೊದಲು ಒಂದು ಸಾರಿ ಬಂದಿದ್ದೆ ನಾನು, ಈ ಮುಂದೆ ಕೊಟ್ಟಿದ್ದು. ಈಗ ಈ ಮುಂದೆ ಕೊಡ್ತಾಯಿದ್ದೀನಿ. ಒಂದು 5 ನಿಮಿಷ ವೆಯ್ಟ್ ಮಾಡಿ ಅಂದರು. 10 ಗಂಟೆ ಟೈಮು. ಮನೆಗೆ ಹೋಗೋಷ್ಟಿಗೆ ಎಷ್ಟು ಗಂಟೆ ಆಗುತ್ತೆ ನೋಡೋಣ. ಟ್ರಿಪ್ ಮಾಡೋಣ ಎಂಡು. 1275 ರೂಪಾಯಿ. ಇವರು 1450 ರೂಪಾಯಿ ಮಾಡಿದ್ದಾರೆ ನೋಡಿ. 1450. ಯಾಕಂದರೆ ಸೆಲ್ಫ್ ಪೆಟ್ರೋಲ್ ಬಂಕಲ್ಲಿ 150 ರೂಪಾಯಿ ಪಾರ್ಕಿಂಗ್ ಸ್ಲಿಪ್ ಇತ್ತಲ್ಲ, ಅದು ನಾನು 1 ಸಾರಿ ಮಾಡಿದ್ರೆ ಸಾಕೋದು. 150 ರೂಪಾಯಿ ನಮಗೆ ಉಳಿತು ಇವತ್ತು. ಅದು ಒಂದು ಸಾರಿ ಅಮೌಂಟ್ ಕಟ್ಟರೆ ಸಾಕಂತೆ. ಅದು ಒಂದು ದಿನ ಫುಲ್ ಇರ್ತದಂತೆ. ನೀವು ಯಾವಾಗಲೂ ಲೋಡ್ ತಗೊಂಡು ಹೋಗ್ತೀರಲ್ಲ, ಅವಾಗ ಸ್ಲಿಪ್ ಹಾಕಿಸ್ಕೊತೀರ. ನೀವು ಸ್ಲಿಪ್ ಹಾಕಿಸ್ಕೊಂಡು ಅವ್ರಿಗೆ ಅನ್ಲೋಡ್ ಮಾಡಿಬಿಡ್ತೀರಲ್ಲ, ಆ ಸ್ಲಿಪ್ಪು ನಿಮ್ಮ ಜೇಬಲ್ಲಿ ಇರ್ತಾರಲ್ಲ, ಇಲ್ಲಾಂದರೆ ಫೋಟೋ ತೆಗೆಸ್ಕೊಂಡು ಇಟ್ಕೊಳ್ಳಿ. ಮತ್ತು ಅಲ್ಲೇ ನೀವು ನಿಲ್ತಾರೆ. ಯಾವುದನ್ನ ಬಾಡಿಗೆ ಬಂದರೆ ಆ ಬಾಡಿಗೆನೂ ಸೆಲ್ಫ್ ಪೆಟ್ರೋಲ್ ಬಂಕ್ ಹೋಗಿನೇ ಬರಬೇಕಂದ್ರೆ ನೀವು ಸೆಲ್ಫ್ ಪೆಟ್ರೋಲ್ ಬಂಕ್ ಹೋಗೋ ಅವಶ್ಯಕತೆ ಇರೋಲ್ಲ. ನಿಮ್ಮ ಹತ್ರ ಸ್ಲಿಪ್ ಇರುತ್ತಲ್ಲ, ಅದು ಇನ್ನೊಂದು ಕಸ್ಟಮರ್ ಹತ್ರನೂ ನೀವು ಇಸ್ಕೊಬೋದು. ಆ 150 ಸೇರಿಸಿ ಇಸ್ಕೊಬೋದು ನೀವು. ನಿಮಗೆ ಅರ್ಥ ಆಗಿದೆಯಾ ಅನ್ಕೊತೀನಿ ನಾನು. ಇದೇನು ಮಾಡೋಣ ಇದು? ಅದನ್ನ ಇನ್ನೂ ಓಡ್ತಾ ಇದೆ ಟೈಮು. ಫೋನ್ ಪೇ ಮಾಡಿಬಿಟ್ಟಿದ್ದಾರೆ. ನೋಡಿ 10 ಗಂಟೆ 8 ನಿಮಿಷ ಆಗಿದೆ. ಹತ್ತು ಗಂಟೆ 10 ನಿಮಿಷ ಆಗೋಗಿದೆ. ಕೊಟ್ಬಿಟ್ಟು ಲೋಡು ಜಾಕಿ ಇಲ್ಲೇನೆ ಒಂದೇ ಒಂದು ಬಾಕ್ಸ್ ಹೊತ್ತು ಬಂದು ತಗೊಂಡೋಗ್ಬಿಟ್ರು. ಈಗ ನಮ್ಮ ಮನೆ ಲೊಕೇಶನ್ ನೋಡೋಣ ಎಷ್ಟು ಕಿಲೋಮೀಟ್ರ್ ಅನ್ನೋದು. 10 ಗಂಟೆ ಆಗಿದೆ. ಮನೆಗೆ ಹೋಗ್ಬಿಡೋದು ಈಗ. ಚಳಿ ಜಾಸ್ತಿ ಇದೆಯೇ. ಇಪ್ಪತ್ತು ಕಿಲೋಮೀಟರ್ ತೋರಿಸ್ತಾ ಇದೆ. Head towards Service Road, then turn left onto Service Road. 20 ಕಿಲೋಮೀಟರ್ ಖಾಲಿ ಇವತ್ತು. ಫೈನಲಿ ಮನೆಗೆ ಬಂದ್ಬಿಟ್ಟೆ. ಇವತ್ತು ಪರವಾಗಿಲ್ಲ, ಚೆನ್ನಾಗಾಯಿತು. ಇವತ್ತು ಟೋಟಲ್ ಎಲ್ಲ ಸೇರಿ ನಮಗೆ 300 ರೂಪಾಯಿ ಎಕ್ಸ್ಟ್ರಾ ಬಂತಲ್ಲ, ಅದು ಪೋಟರ್ದು ಎಲ್ಲ ಸೇರಿ ಇವತ್ತು 3850 ರೂಪಾಯಿ. ಅದರಲ್ಲಿ ಅವ್ರ ಕಮಿಷನು 450 ರೂಪಾಯಿ ಆಗಿದೆ. 450 ರೂಪಾಯಿ ಅಂದರೆ ನಮಗೆ 3400 ರೂಪಾಯಿ ನಮಗೆ ಇವತ್ತು ಎರ್ನಿಂಗು. ನೋಡೋಣ ನಾಳೆ ಹೆಂಗಿರುತ್ತೇನಂತೂ. ಇವತ್ತಿನಿಂದ ನಾನು ಯಾವಾಗ್ಲೂ ಕನ್ನಡದಲ್ಲೇ ಮಾಡ್ತೀನಿ. ಲೈಕ್ ಜಾಸ್ತಿ ಬರಬೇಕು, ಸಬ್ಸ್ಕ್ರೈಬ್ ಜಾಸ್ತಿ ಬರಬೇಕು. ತುಂಬ ಕಷ್ಟಪಟ್ಟು ಮಾಡ್ತಾಯಿದ್ದೀವಿ ವಿಡಿಯೋ. ಒಂದು ಲೈಕು
ಒಂದು ಶೇರು, ಒಂದು ಸಬ್ಸ್ಕ್ರೈಬ್. ನಾಳೆ ಸಿಕ್ಕೋಣ. ಬಾಯ್.